Okay, next topic is tautology, contradiction and contingency. So considering truth table alli idu one topic ಏನು tautology, contradiction and contingency. ಇದು tautology ಅಂದ್ರೆ ಏನು, contradiction ಅಂದ್ರೆ ಏನು ಮತ್ತೆ contingency ಅಂದ್ರೆ ಏನು definitions ನೋಡೋಣ. Okay, a compound propositions which is always true regardless of the truth value of its component is called tautology. ಅಂದ್ರೆ a compound proposition is always true. The final expression ಏನಿರುತ್ತಲ್ಲ ಅದು always true ಇರುತ್ತೆ. ಲಾಸ್ಟ್ ಎಕ್ಸ್ಪ್ರೆಷನ್ಸ್ ಎಲ್ಲ ವ್ಯಾಲ್ಯೂಸು ಟ್ರೂ ಇರುತ್ತೆ, ಅಂದರೆ 1 ಇರುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ, ಆ ಆನ್ಸರು ಎಲ್ಲ ವ್ಯಾಲ್ಯೂಸು ಟ್ರೂ ಬಂದರೆ ಅದಕ್ಕೆ ನಾವು tautology ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಆ ಕಾಂಪೌಂಡ್ ಪ್ರಪೋಸಿಷನ್ ವಿಚ್ ಇಸ್ ಆಲ್ವೇಸ್ ಫಾಲ್ಸ್, ಅದು ಯಾವಾಗಲೂ ಫಾಲ್ಸ್ ಇರುತ್ತೆ. ಯಾವುದು ಫೈನಲ್ ಎಕ್ಸ್ಪ್ರೆಷನ್, ಎಲ್ಲ ಲಾಜಿಕಲ್ ಎಕ್ಸ್ಪ್ರೆಷನ್ ನಾವು ಸಾಲ್ವ್ ಮಾಡಿ ಇನ್ ಫೈನಲ್ ಎಕ್ಸ್ಪ್ರೆಷನ್ ಬರುತ್ತಲ್ಲ, ಇಟ್ ಈಸ್ ಆಲ್ವೇಸ್ ಫಾಲ್ಸ್. ಅಂದರೆ ಎಲ್ಲ ವ್ಯಾಲ್ಯೂಸು 0 ಇದ್ದರೆ ರಿಗಾರ್ಡ್ಲೆಸ್ ಆಫ್ ದ ಟ್ರೂತ್ ವ್ಯಾಲ್ಯೂಸ್, ಅದು ಇನ್ಪುಟ್ ಯಾವುದೇ ಇರಲಿ, ಯಾವ ವ್ಯಾಲ್ಯೂಸ್ ಬಂದ್ರೂ ಫೈನಲ್ ವ್ಯಾಲ್ಯೂಸು ಫಾಲ್ಸ್ ಅಥವಾ 0 ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಕಾಂಟ್ರಾಡಿಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಟ್ರೂ ಬಂದರೆ ಎಲ್ಲ ವ್ಯಾಲ್ಯೂಸ್ ಟ್ರೂ ಬಂದರೆ tautology, ಎಲ್ಲ ವ್ಯಾಲ್ಯೂಸು ಫಾಲ್ಸ್ ಬಂದರೆ ಕಾಂಟ್ರಾಡಿಕ್ಷನ್. ಮತ್ತೆ ನೆಕ್ಸ್ಟ್ ಆ ಕಾಂಪೌಂಡ್ ಪ್ರಪೋಸಿಷನ್ ದಟ್ ಕ್ಯಾನ್ ಬಿ ಟ್ರೂ ಆರ್ ಫಾಲ್ಸ್. ನೋಡಿ, ಟ್ರೂ ಆರ್ ಫಾಲ್ಸ್ ಯಾವುದಾದ್ರು ಮಿಕ್ಸ್ಡ್ ವ್ಯಾಲ್ಯೂಸ್ ಇರ್ಬೋದು, 1 0 0 1 0. ಓಕೆ, ಟ್ರೂ ಆರ್ ಫಾಲ್ಸ್ ಮಿಕ್ಸ್ಡ್ ವ್ಯಾಲ್ಯೂಸ್ ಇದ್ರೆ ಡಿಪೆಂಡಿಂಗ್ ಆನ್ ದ ಟ್ರೂತ್ ವ್ಯಾಲ್ಯೂಸ್ ಇಟ್ಸ್ ಕಾಂಪೋನೆಂಟ್ಸ್ is called contingency. Okay, a compound proposition that can be true or false depending on the truth values of its components. ಅಂದ್ರೆ components means input values. ಅದು ಲಾಜಿಕಲ್ ಎಕ್ಸ್ಪ್ರೆಷನ್ ನಾವು ಏನು ಸಾಲ್ವ್ ಮಾಡಿರ್ತೀವಲ್ಲ ಇನಿಷಿಯಲ್ಸ್ದು ಅದೆಲ್ಲ ಸಾಲ್ವ್ ಮಾಡಿ ಲಾಸ್ಟ್ ವ್ಯಾಲ್ಯೂ ಇದರ ಟ್ರೂ ಫಾಲ್ಸ್ ಅಥವಾ 1 0 0 1 ಈ ಥರ ಮಿಕ್ಸ್ಡ್ 0 1 ಮಿಕ್ಸ್ಡ್ ವ್ಯಾಲ್ಯೂಸ್ ಇದ್ರೆ ಅದಕ್ಕೆ ನಾವು ಕಾಂಟಿಜೆನ್ಸಿ ಅಂತ ಕರಿತೀವಿ. ಓಕೆ, ಎಲ್ಲ ವ್ಯಾಲ್ಯೂಸ್ ಟ್ರೂ ಇದ್ರೆ tautology, ಮತ್ತೆ ಎಲ್ಲ ವ್ಯಾಲ್ಯೂಸು ಫಾಲ್ಸ್ ಇದ್ರೆ ಐ ಮೀನ್ 0 0 ಇದ್ರೆ ಕಾಂಟ್ರಾಡಿಕ್ಷನ್, ಮತ್ತೆ ಮಿಕ್ಸ್ಡ್ ವ್ಯಾಲ್ಯೂಸ್ 1 ಮತ್ತೆ 0 ಮಿಕ್ಸ್ಡ್ ವ್ಯಾಲ್ಯೂಸ್ ಇದ್ರೆ ಕಾಂಟಿಜೆನ್ಸಿ ಅಂತ ಕರಿತೀವಿ. ಓಕೆ, ಇವಾಗ ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ ನೋಡಿ, ಪ್ರೂವ್ ದಟ್ ಪಿ ಇಂಪ್ಲಿಕೇಶನ್ ಕ್ಯೂ ಬೈ ಕಂಡೀಷನಲ್ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಈಸ್ tautology ಅಂತ ಕೇಳಿದ್ದಾರೆ. ಅಂದ್ರೆ ಪ್ರೂವ್ ದಟ್ ಅಂತ ಆಲ್ರೆಡಿ ಅವ್ರು ಕೇಳ್ಬಿಟ್ಟಾರೆ. ಅಂದ್ರೆ ವಿ ಹ್ಯಾವ್ ಟು ಗೆಟ್ ದ ಫೈನಲ್ ಎಕ್ಸ್ಪ್ರೆಷನ್ ಆನ್ಸರ್ ಮಸ್ಟ್ ಬಿ 1 1 1. ನಮಗೆ ಏನಂತ ಬರಬೇಕು, ಪಿ ಕ್ಯೂ ದಿ ಫೋಲ್ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಏನು ಬರಬೇಕು ಫೈನಲ್ ಸ್ಟೇಟ್ಮೆಂಟ್ ಅಲ್ಲಿ 1 1 1 ಬರಬೇಕು. ಅದನ್ನ ನೀವು ತೋರಿಸ್ರಿ ಅಂತ. ಪ್ರೂವ್ ದಟ್ ಅಂದ್ರೆ ನಾವು ಅದನ್ನ ತೋರಿಸ್ಬೇಕು, ಅದು tautology ಅಂತ ನಾವು ತೋರಿಸ್ಬೇಕು. ಓಕೆ, ನೋಡಿ ಫಸ್ಟ್ ಬಿಫೋರ್ ಕನ್ಸ್ಟ್ರಕ್ಟಿವ್ ರೈಟಿಂಗ್ ದ ಟೇಬಲ್ ಎಷ್ಟು ವೇರಿಯೇಬಲ್ ಇದಾವೆ ನೋಡಬೇಕು. ಹೌದಾ, ಪಿ ಕ್ಯೂ ಮತ್ತೆ ಕ್ಯೂ ಪಿ ಅಂದ್ರೆ 2 ಇದಾವೆ ವೇರಿಯೇಬಲ್ಸ್ ಇದಾವೆ. ಎಷ್ಟಿದಾವೆ, n is equal to p comma q is equal to 2 variables. Okay, therefore 2 raised to n is equal to 2 raised to 2 is equal to ನಾವು ಎಷ್ಟು ರೋ ಹಾಕಬೇಕು, ಎಷ್ಟು ರೋ ಲೈನ್ ಡ್ರಾ ಮಾಡಬೇಕು, 4 ಲೈನ್ಸ್. ಓಕೆ, ಫಸ್ಟು ಪಿ ಕ್ಯೂ ನಾನೇನು ಹೇಳಿದೆ, ನೆಕ್ಸ್ಟ್ ಯಾವಾಗ್ಲೂ ನೆಗೇಷನ್ ಇದ್ರೆ ನೆಗೇಷನ್ದು ಬರ್ಕೊಂಡ್ಬಿಡ್ಬೇಕು, ನೆಗೇಷನ್ ಕ್ಯೂ ನೆಗೇಷನ್ ಪಿ. ಓಕೆ, ನೆಕ್ಸ್ಟ್ ಫಸ್ಟ್ ಎಕ್ಸ್ಪ್ರೆಷನು P implies Q, second negation Q negation P. Okay, last P implies Q final expression by conditional negation Q negation P. Okay, ಈಗ ನೋಡಿ ಇದು ಡ್ರಾ ಮಾಡೋಣ ಟೇಬಲ್. ಓಕೆ, ದಿಸ್ ಈಸ್ ಟೇಬಲ್. ಸೊ ಎಷ್ಟು ಲೈನ್ ಹಾಕಬೇಕು ನಾವು, 1 2 3 4 ಲೈನ್. ಓಕೆ, ಸೊ 4 ಲೈನ್ ಇದ್ರೆ ಏನು ವ್ಯಾಲ್ಯೂ ಇರುತ್ತೆ, 1 1 1 0 0 1 0 0. ಸೊ ನಿಮಗೆ ಈ ಥರ ನೆನ್ಪಿಟ್ಕೊಳಕ್ಕಾಗಿಲ್ಲ ಅಂದರೆ 2 1 2 1s 2 0s 1 0 1 0 ಈ ಥರ ಆದರೂ ನೆನ್ಪಿಟ್ಕೋಬೋದು. ಓಕೆ, ನೆಕ್ಸ್ಟ್ ಏನಿದೆ, ನೆಗೇಷನ್ ಕ್ಯೂ. ಸೊ ನೆಗೇಷನ್ ಅಂದ್ರೆ ಏನು, ಯಾವುದೇ ವ್ಯಾಲ್ಯೂ ಇದ್ರೂ ಅದ್ರ ಉಲ್ಟಾ ಇರುತ್ತೆ, ಅದ್ರ ಅಪೋಸಿಟ್ ಇರುತ್ತೆ. ಸೊ ಕ್ಯೂ ಏನಿದೆ 1 ಇದೆ ಅಲ್ಲ, ನೆಗೇಷನ್ ಕ್ಯೂ ಏನಾಗುತ್ತೆ 0 ಆಗುತ್ತೆ. 0 ಇದ್ರೆ 1 ಇದ್ರೆ 0 ಅಗೇನ್ 0 ಇದ್ರೆ 1. ಮತ್ತೆ ನೆಗೇಷನ್ ಪಿ, ಇದು ನೆಗೇಷನ್ ಪಿ ಏನು, ಇಲ್ಲಿ ನೋಡಿ ಇದು ಪಿ ಅಲ್ಲ, ಪಿ ಏನೈತಿ 1 ಐತಿ, ನೆಗೇಷನ್ ಪಿ ಏನಾಗುತ್ತೆ 0 ಆಗುತ್ತೆ. ಇಲ್ಲಿ 1 ಐತಿ, ಇಲ್ಲಿ 0 ಆಗುತ್ತೆ. ಮತ್ತೆ ಇಲ್ಲಿ 0 ಇದ್ರೆ 1 ಆಗುತ್ತೆ, 0 ಇದ್ರೆ 1 ಆಗುತ್ತೆ. ಸೊ ನೆಗೇಷನ್ ಪಿ ನೆಗೇಷನ್ ಕ್ಯೂ ಆಯಿತು. ನೆಕ್ಸ್ಟ್ ಫಸ್ಟ್ ಎಕ್ಸ್ಪ್ರೆಷನ್ ಏನು, ಪಿ ಇಂಪ್ಲೈಸ್ ಕ್ಯೂ.
ಪಿ ಇಂಪ್ಲೈಸ್ ಕ್ಯೂ. ನೀವು ಬೇಕಂದ್ರೆ ಇಲ್ಲಿ ಪಿ ಇಂಪ್ಲೈಸ್ ಕ್ಯೂ ನಿಮಗೆ ಈಸಿ ಆಗಲಿಕ್ಕೆ ಪೆನ್ಸಿಲಲ್ಲಿ ಪಿ ಇಂಪ್ಲೈಸ್ ಸಿಂಬಲ್ ಹಾಕಿದ್ರೆ ಈಸಿ ಆಗುತ್ತೆ ನಿಮಗೆ. ಓಕೆ, ಪಿ ಇಂಪ್ಲೈಸ್ ಏನು ಕಂಡೀಷನ್ನು, ಪಿ ಇಂಪ್ಲಿಕೇಶನ್ ಕಂಡೀಷನ್ನು ಇಟ್ ಈಸ್ ಫಾಲ್ಸ್. ಇದು ಫಾಲ್ಸ್ ಆಗುತ್ತೆ ಯಾವಾಗ ಫಸ್ಟ್ ಪ್ರಪೋಸಿಷನ್ 1 ಇರಬೇಕು, ಸೆಕೆಂಡ್ ಪ್ರಪೋಸಿಷನ್ 0 ಇರಬೇಕು. ಸೊ 1 0 ಇದ್ದಾಗ ಇದು 0 ಆಗುತ್ತೆ. ಬೇರೆ ಕೇಸಲ್ಲೆಲ್ಲ ಇದು 1 1 ಇರುತ್ತೆ, ಟ್ರೂ ಇರುತ್ತೆ. ಆಯ್ತಾ? ನೆಕ್ಸ್ಟ್ ನೋಡಿ, ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ ಇದೆ. ನೆಗೇಷನ್ ಕ್ಯೂ ಎಲ್ಲಿದೆ? ಇಲ್ಲಿ ಐತಲ್ಲ ನೆಗೇಷನ್ ಕ್ಯೂ. ಓಕೆ, ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಇಲ್ಲಿನಷ್ಟೇ 0 0. ಇಲ್ಲಿ ನೋಡಬೇಕು ಫಸ್ಟ್ ಪ್ರಪೋಸಿಷನ್ ವ್ಯಾಲ್ಯೂ 1 ಎಲ್ಲಿದೆ? ಇಲ್ಲಿದೆ 1 0. ಸೊ 1 0 ಇದ್ರೆ ಇದು 0, ಮತ್ತೆ ಎಲ್ಲೂ ಇಲ್ಲ 1 0 1 0 ಎಲ್ಲೂ ಇಲ್ಲ, ಇದು ಇಲ್ಲೊಂದೇ ಇದೆ 1 0. ಸೊ 1 0 0 ಮತ್ತೆ ಬೇರೆ ಕೇಸಸ್ ಎಲ್ಲ ಇದು 1 1. ಓಕೆ, ನೆಕ್ಸ್ಟ್ ಲಾಸ್ಟ್ ಎಕ್ಸ್ಪ್ರೆಷನ್ ಪಿ ಇಂಪ್ಲೈಸ್ ಕ್ಯೂ ಬೈ ಕಂಡೀಷನಲ್ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಅಂದ್ರೆ ಇದು ಒಂದು ಹೋಲ್ ಒಂದು ಪ್ರಪೋಸಿಷನ್ ಅಂತ ತಿಳ್ಕೊಬೇಕು, ವೇರಿಯಬಲ್ ಇದು ಹೋಲು ಇನ್ನೊಂದು ಪ್ರಪೋಸಿಷನ್ ಅಂತ ತಿಳ್ಕೊಂಡು ಇಲ್ಲಿ ಬೈ ಕಂಡೀಷನಲ್ ಸಿಂಬಲ್ ಹಾಕೊಂಡು ನೀವು ಇದೆರಡನ್ನ ಸಾಲ್ವ್ ಮಾಡಬೇಕು. ಓಕೆನಾ? ಈಗ ಪಿ ಇಂಪ್ಲೈಸ್ ಕ್ಯೂ ಬೈ ಕಂಡೀಷನಲ್ ನೆಗೇಷನ್ ಕ್ಯೂ ಇಂಪ್ಲೈಸ್ ನೆಗೇಷನ್ ಪಿ. ಹೌದಾ? ಬೈ ಕಂಡೀಷನಲ್ ಏನು ಕಂಡೀಷನ್ಸ್ ಏನಂದ್ರೆ ಇಟ್ ಈಸ್ ಟ್ರೂ ಆನ್ ಬೋತ್ ಇನ್ಪುಟ್ಸ್ ಆರ್ ಸೇಮ್. ಅಂದ್ರೆ ಎರಡರದು ವ್ಯಾಲ್ಯೂಸ್ ಸೇಮ್ ಇದ್ರೆ, ಟ್ರೂ ಇದ್ರೆ ಅಥವಾ ಫಾಲ್ಸ್ ಇದ್ರೆ ಅದ್ರ ವ್ಯಾಲ್ಯೂ 1 ಇರುತ್ತೆ. ಸೊ 1 1 ಇದೆ 1, 0 0 ಇದ್ರೂ 1, ಯಾಕಂದ್ರೆ ಎರಡು ವ್ಯಾಲ್ಯೂ ಸೇಮ್ ಇದೆ. ಸೊ 1 1 ಇದ್ರೆ 1 1 1 ಅಂತ 1. ಸೊ ಏನು ಫೈನಲ್ ನಮಗೆ ಏನು ಸಿಕ್ತು? ಲಾಸ್ಟ್ ಎಕ್ಸ್ಪ್ರೆಷನ್ಸ್ ಏನು ಸಿಕ್ತು? ಎಲ್ಲ ವ್ಯಾಲ್ಯೂಸ್ ಟ್ರೂ ಇದಾವಲ್ಲ, ಟ್ರೂ ಆರ್ 1 1 1 1. ಸೊ ಎಲ್ಲ ವ್ಯಾಲ್ಯೂಸ್ 1 1 ಅಂತಲ್ಲ. ದೇರ್ ಫೋರ್ ನಾವೇನು ಬರೀಬೇಕು? ಗಿವನ್ compound proposition is tautology ಅಂತ ನಾವು ಬರೀಬೇಕು. ಬರೆದು ಹೆನ್ಸ್ ಪ್ರೂವ್ಡ್ ಅಂತ ಬರೀಬೇಕು. ಹೆನ್ಸ್ ಪ್ರೂವ್ಡ್. ಓಕೆ, ಸೊ ಇದು ಒಂದಾಯ್ತು. ನೆಕ್ಸ್ಟ್ ಇನ್ನೊಂದಿದೆ ನೋಡಿ. ಪ್ರೂವ್ ದಟ್ ಎ ಇಂಪ್ಲೈಸ್ ಬಿ ಅಂಡ್ ಎ ಅಗೇನ್ ಬೋತ್ ಆಲ್ ದಿಸ್ ಎಕ್ಸ್ಪ್ರೆಷನ್ ಇಂಪ್ಲೈಸ್ ಬಿ ಅಂತಿದೆ. ಸೊ ನೋಡಿ, ಇಲ್ಲಿ ವೇರಿಯಬಲ್ ನೇಮ್ ಚೇಂಜ್ ಆಗಿದೆ, ಬಟ್ ಲಾಜಿಕಲ್ ಎಕ್ಸ್ಪ್ರೆಷನ್, ಲಾಜಿಕಲ್ ಕನೆಕ್ಟಿವ್ಸ್, ಆಪರೇಟರ್ ಸಿಂಬಲ್ ಸೇಮ್ ಇದೆ. ಓನ್ಲಿ ಏನ್ ಚೇಂಜ್ ಆಗಿತ್ತು ಇಲ್ಲಿ? ಪ್ರೊಪೋರ್ಷನಲ್ ವೇರಿಯಬಲ್ಸ್ ನೇಮ್ ಚೇಂಜ್ ಆಗಿದೆ. ಇದು ಪ್ರೂವ್ ದಟ್ ಎ ಇಂಪ್ಲೈಸ್ ಬಿ ಅಂಡ್ ಎ ಇಂಪ್ಲೈಸ್ ಬಿ ಈಸ್ ಎ ಟಾಟಾಲಜಿ. ಸೇಮ್ ನಮಗೂ ಇದನ್ನ ಸಾಲ್ವ್ ಮಾಡಿದ್ರೆ ಟಾಟಾಲಜಿ ಅಂದ್ರೆ ಏನ್ ಬರಬೇಕು? 1 ಬರಬೇಕು. ಓಕೆ, ಸಿ ಹಿಯರ್ ಅಗೇನ್ ಏನ್ ಮಾಡಬೇಕು? ನಂಬರ್ ಆಫ್ ವೇರಿಯಬಲ್ಸ್ ಎಷ್ಟಿದಾವು? ಎ ಮತ್ತೆ ಬಿ ಎರಡೇ ಇರೋದು. ಸೊ 2 ಇದ್ರೆ ಎಷ್ಟು ಹಾಕಬೇಕು? 2n 2 ದೆನ್ 2 ಅಂದ್ರೆ 4 rows. ಫಸ್ಟ್ ಏನ್ ಬರ್ಕೋಬೇಕು? ಎ ಬರ್ಕೋಬೇಕು. ನೆಕ್ಸ್ಟ್ ಬಿ, ಎ ಬಿ. ನೆಕ್ಸ್ಟ್ ಫಸ್ಟ್ ಎಕ್ಸ್ಪ್ರೆಷನ್ ಎ ಇಂಪ್ಲೈಸ್ ಬಿ, ಮತ್ತೆ ಇದೆಲ್ಲ ಸೇರಿ ಒಂದು ಎ ಇಂಪ್ಲೈಸ್ ಬಿ ಅಂಡ್ ಎ, ಮತ್ತೆ ಇದೆಲ್ಲ ಕಂಪ್ಲೀಟ್ ಎಕ್ಸ್ಪ್ರೆಷನ್, ಫೈನಲ್ ಎಕ್ಸ್ಪ್ರೆಷನ್ ಎ ಇಂಪ್ಲೈಸ್ ಬಿ and A, okay, and whole implies B. Okay, so ಎಷ್ಟು ಹಾಕಬೇಕು? 4 rows. 4 rows ಅಂದ್ರೆ ಎಷ್ಟು ಬರೀಬೇಕು? 1 1 1 1 1 0 0 1 0 0 or 1 1 2 1 1 2 0 0 1 0 1 0 ಈ ತರ ಆದ್ರೂ ನೀವು ಬರೀಬಹುದು. ಸೇಮ್ ಎ ಇಂಪ್ಲೈಸ್ ಬಿ ಅಂದ್ರೆ, ಸೊ ಎ ಅಂದ್ರೆ ನೀವು ಫಸ್ಟ್ ವೇರಿಯಬಲ್ದು ಇಂಪ್ಲಿಕೇಶನ್ ಇದ್ರೆ ಫಸ್ಟ್ 1 ಇರಬೇಕು, ಸೆಕೆಂಡ್ 0 ಇರಬೇಕು. ಸೊ 1 0 ಇದ್ದಾಗ ಇದು 0 ಇರುತ್ತೆ. ಇನ್ನು ಆಲ್ ಅದರ್ ಕೇಸಸ್ ಇಟ್ ಈಸ್ 1. ಆಯ್ತಾ? ಇದು ಫಸ್ಟ್ 1 ಆಯ್ತು. ಎ ಇಂಪ್ಲೈಸ್ ಬಿ ಅಂಡ್ ಎ ಇದೆ. ಸೊ ಎ ಇಂಪ್ಲೈಸ್ ಬಿ ಅಂಡ್ ಎ. ಸೊ ಇಲ್ಲಿ ಎ ಇಂಪ್ಲೈಸ್ ಬಿ ಅಂಡ್ ಎ. ಅಂಡ್ ಅಂದ್ರೆ ಕಂಜಂಕ್ಷನ್. ಇಟ್ ಈಸ್ ಟ್ರೂ ಓನ್ಲಿ ವೆನ್ ಬೋತ್ ಆರ್ ಟ್ರೂ. ಎರಡು ವ್ಯಾಲ್ಯೂ ಟ್ರೂ ಇದ್ದಾಗ ಮಾತ್ರ ಟ್ರೂ ಇರುತ್ತೆ. ಓಕೆ, ನೋಡಿ ಇಲ್ಲಿ 1 1 ಇದೆ, ಅದಕ್ಕೆ 1. ಇಲ್ಲಿ 1 0 ಇದೆ, 0 0 1 ಇದೆ, 0 0 1 ಇದೆ, 0. ಓಕೆ, ನೆಕ್ಸ್ಟ್ ಮತ್ತೆ ಎ ಇಂಪ್ಲೈಸ್ ಬಿ ಅಂಡ್ ಎ ಇಂಪ್ಲೈಸ್ ಬಿ. ಇಂಪ್ಲೈಸ್ ಬಿ ಅಂದ್ರೆ ಇಲ್ಲಿ ಈ ಎಕ್ಸ್ಪ್ರೆಷನ್ ವಿತ್ ಇಂಪ್ಲೈಸ್ ಬಿ. ಸೊ ಇದು ಫಸ್ಟ್ ಎಕ್ಸ್ಪ್ರೆಷನ್ ಅಂದ್ರೆ ಇದ್ರದ್ದು ವ್ಯಾಲ್ಯೂ ನಮಗೆ 1 ಇರಬೇಕು. ಇದ್ರ ವ್ಯಾಲ್ಯೂ 1 ಇದ್ದು ಇನ್ನು ಅದ್ರದ್ದು ಒಂದು ಸೆಕೆಂಡ್ ವೇರಿಯಬಲ್ ವ್ಯಾಲ್ಯೂ 0 ಇದ್ರೆ ಮಾತ್ರ 0 ಇರುತ್ತೆ. ಸಿ ಅಂದ್ರೆ ಫಸ್ಟ್ ಎಕ್ಸ್ಪ್ರೆಷನ್
A implies B and A implies B ಇದೆ ಅಲ್ಲ. ಸೊ ಇದು ನಮಗೆ ಫಸ್ಟ್ ಎಕ್ಸ್ಪ್ರೆಷನ್. ಹೌದಾ, ಇದು ಫಸ್ಟ್ ಎಕ್ಸ್ಪ್ರೆಷನ್. ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಇದು ಫಸ್ಟ್ ಎಕ್ಸ್ಪ್ರೆಷನ್, ಇದು ಸೆಕೆಂಡ್ ಎಕ್ಸ್ಪ್ರೆಷನ್. ಅಂದ್ರೆ ಫಸ್ಟ್ ಇದನ್ನ ನೋಡಬೇಕು, ನೆಕ್ಸ್ಟ್ ನಾವು ಈ ಬಿ ವ್ಯಾಲ್ಯೂದು ನೋಡಬೇಕು. ಓಕೆ, ಆಮೇಲೆ ಅದ್ರ ಮಿಡ್ಲ್ ಏನಿದೆ ಸಿಂಬಲ್, ಇಂಪ್ಲಿಕೇಶನ್ ಇದೆ. ಸೊ ಇಂಪ್ಲಿಕೇಶನ್ ಇದ್ರೆ ಸೊ ಇದು ಫಸ್ಟ್ 1 ಇರಬೇಕು, ಮತ್ತೆ ಸೆಕೆಂಡ್ ಎಕ್ಸ್ಪ್ರೆಷನ್ 0 ಇದ್ರೆ 1 0 ಇದ್ರೆ ಮಾತ್ರ 0 ಇರುತ್ತೆ. ಇಲ್ಲಿ 1 0 ಇದೆನಾ, ಇಲ್ಲ. ಸೊ ಇದು 1. ಇಲ್ಲಿ 1 ಇಲ್ಲ, 0 ಇಲ್ಲ, ಸೊ 1. ಸೊ ಇಲ್ಲಿನೂ ಅಷ್ಟೇ 1 0. ಇದು ನೋಡಿ ಇಲ್ಲಿ ಉಲ್ಟಾ ಇದೆ, 1 0 ಇದೆ. ಇದೇ 1 ಇಲ್ಲಿ 0 ಇದ್ದಿದ್ರೆ ಇದು 0 ಆಗ್ತಿತ್ತು. ಬಟ್ ಇಲ್ಲಿ 0 1 ಇದ್ದಿದ್ದಕ್ಕೆ ಇದು 1, ಮತ್ತೆ 0 0 ಇದ್ದಿದ್ದಕ್ಕೆ 1. ಸೊ ಟೋಟಲ್ ಏನಾಯ್ತು, ಫೈನಲ್ ಲಾಜಿಕಲ್ ಎಕ್ಸ್ಪ್ರೆಷನ್ ಏನಾಯ್ತು, ಟ್ರೂ 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 ಟ್ರೂ. ಅಂದ್ರೆ ಎಲ್ಲಾನು ಟ್ರೂ, ಎಲ್ಲ ವ್ಯಾಲ್ಯೂಸ್ ಟ್ರೂ. ದೇರ್ಫೋರ್ ಗಿವನ್ compound proposition is tautology. Tautology ಅಂದ್ರೇನು, ಫೈನಲ್ ಆನ್ಸರ್ ನಮಗೆ 1 1 ಬರಬೇಕು. ಹೆನ್ಸ್ ಪ್ರೂವ್ಡ್. ನೀವು ಬರೀ ಟೇಬಲ್ ಹಾಕಿ ಬರೆದು ಬಂದ್ರೆ ಅದು ಇನ್ಕಂಪ್ಲೀಟ್. ನೆಕ್ಸ್ಟ್ ಲೈನ್ ಅಲ್ಲಿ ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಗಿವನ್ ಕಾಂಪೌಂಡ್ ಪ್ರೊಪೋಸಿಷನ್ ಇಸ್ ಎ tautology. Hence we proved. ನಾವು ಅದನ್ನ ಪ್ರೂವ್ ಮಾಡಿದ್ವಿ. ಹೆಂಗ್ ಪ್ರೂವ್ ಮಾಡಿದ್ವಿ? ಬೈ ಪ್ರೊಡ್ಯೂಸಿಂಗ್ ದ ವೇರಿಯೇಬಲ್ಸ್ ಆಫ್ಟರ್ ಸಾಲ್ವಿಂಗ್ ಆಲ್ ದ ಲಾಜಿಕಲ್ ಎಕ್ಸ್ಪ್ರೆಷನ್ ವಿ ಆರ್ ಗೆಟಿಂಗ್ ಫೈನಲ್ ಎಕ್ಸ್ಪ್ರೆಷನ್. ನಮಗೆ ಲಾಸ್ಟ್ ಕೊನೆಯದಾಗಿ ಯಾವ್ದು ಬರುತ್ತೆ ಎಕ್ಸ್ಪ್ರೆಷನ್? 1 1 1 1. ಓಕೆ, ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. ನಾವು 2 ಟಾಟಾಲಜಿ ನೋಡಿದ್ವಿ. ಥರ್ಡ್ ಪ್ರಾಬ್ಲಮ್ ಕಾಂಟಿಜೆನ್ಸಿ ನೋಡೋಣ. ಕಾಂಟಿಜೆನ್ಸಿ ಅಂದ್ರೆ ಏನು? ಕಾಂಟಿಜೆನ್ಸಿ ಅಂದ್ರೆ ಎನಿ ಒನ್ ಆಫ್ ದ ಮಿಕ್ಸ್ಡ್ ಫೈನಲ್ ಏನ್ ಎಕ್ಸ್ಪ್ರೆಷನ್ ಬರುತ್ತಲ್ಲ ಅದು ಮಿಕ್ಸ್ಡ್ ಇರುತ್ತೆ. ಐ ಮೀನ್ 0 1 ಅಥವಾ 1 0 ಅದು ಮಿಕ್ಸ್ಡ್ ವ್ಯಾಲ್ಯೂಸ್ ಇದ್ರೆ ಅದಕ್ಕೆ ನಾವು ಕಾಂಟಿಜೆನ್ಸಿ ಅಂತ ಕರೀತೀವಿ. ಓಕೆ, ಶೋ ದಟ್ P implies Q implies P and Q is a contingency. ಸೊ ಕ್ವಶನ್ ಅಲ್ಲೇ ಇದೆ. ಸೊ n is equal to ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟು? P and Q 2 ಇದೆ. ಸೊ 2n is equal to 2 is equal to 4 rows. ಎಷ್ಟು ಹಾಕ್ಬೇಕು ನಾವು ರೋಸ್? 4. P implies Q ಬರ್ಕೊಳ್ಬೇಕು ಫಸ್ಟ್ ಎಕ್ಸ್ಪ್ರೆಷನ್. ಸೆಕೆಂಡ್ ಎಕ್ಸ್ಪ್ರೆಷನ್ ಏನು? P and Q. ಆಮೇಲೆ ಯಾವಾಗಲೂ ಲಾಸ್ಟ್ ಏನಿರುತ್ತಲ್ಲ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಯಾವಾಗಲೂ ಲಾಸ್ಟ್ ಬರ್ಕೋಬೇಕು. P implies Q and implication P and Q. P Q ಇದ್ರೆ 4 ಇದ್ರೆ 4 ರೋಸ್ ಇದ್ರೆ ಏನ್ ಬರುತ್ತೆ? 1 1 1 0 0 1 0 0. ಓಕೆ, P implies Q ಅಂದ್ರೆ ಕಂಡೀಷನ್. ಯಾವಾಗ ಇದು ಫಾಲ್ಸ್ ಇರುತ್ತೆ? ವೆನ್ ಫಸ್ಟ್ ಪ್ರೊಪೋಸಿಷನ್ 1 ಇದ್ದು ಸೆಕೆಂಡ್ ಪ್ರೊಪೋಸಿಷನ್ 0 ಇದ್ರೆ ಇದು 0 ಇರುತ್ತೆ. ಎಲ್ಲ ಕೇಸಲ್ಲಿ ಅದು 1 1 ಇರುತ್ತೆ. ಓಕೆ, ಸೊ ನಿಮ್ಗೆ ಈ ಕಂಡೀಷನ್ಸ್ ನೆನಪಿದ್ರೆ ಫಾಸ್ಟ್ ಆಗಿ ಮಾಡ್ಬಿಡ್ತೀರಿ. ಸೊ ಈ ಕಂಡೀಷನ್ ನೆನಪಿಟ್ಕೋಬೇಕು. ನೆಕ್ಸ್ಟ್ P ಕಂಜಂಕ್ಷನ್ Q. P ಅಂಡ್ Q ಇದೆ. ಅಂಡ್ ಅಂದ್ರೆ ಬೋತ್ ದ ವ್ಯಾಲ್ಯೂಸ್ ಮಸ್ಟ್ ಬಿ ಟ್ರೂ. ಸೊ ಯಾವುದು ಬೋತ್ ದ ವ್ಯಾಲ್ಯೂಸ್ ಮಸ್ಟ್ ಬಿ ಟ್ರೂ ಅಂದ್ರೆ P ಅಂಡ್ Q ಟ್ರೂ ಇದ್ರೆ ಟ್ರೂ. ಬೇರೆ ಕೇಸಸ್ ಅಲ್ಲಿ ಇದು 0 0 0 0. ಓಕೆ, ಈಗ P implies Q implies P and Q. ಸೊ ಇದು ಫಸ್ಟ್ ಇದು ಒಂದು ಪ್ರಪೋಷನ್ ಅನ್ಕೊಳ್ರಿ, ಇದೊಂದು ಪ್ರಪೋಷನ್ ಅನ್ಕೊಳ್ರಿ. ಇದ್ರ ಮಿಡ್ಲ್ ಏನಿದೆ? ಇಂಪ್ಲಿಕೇಶನ್ ಸಿಂಬಲ್. ನೀವು ಪೆನ್ಸಿಲ್ ಇಲ್ಲಿ ಡ್ರಾ ಮಾಡಿಕೊಂಡು ನೀವು ಸಾಲ್ವ್ ಮಾಡ್ರಿ ಈಗ. ಓಕೆ, ಇಂಪ್ಲಿಕೇಶನ್ ಅಂದ್ರೆ ಏನು? ಫಸ್ಟ್ ಪ್ರಪೋಷನ್ 1 ಇರಬೇಕು, ಸೆಕೆಂಡ್ ಪ್ರಪೋಷನ್ 0 ಇದ್ರೆ ಇದು 0. ಹೌದಾ? ಫಸ್ಟ್ ಪ್ರಪೋಷನ್ ಅಲ್ಲಿ 1 0 ಇದೆ. ಸೊ ಇದು 0. ಇಲ್ಲಿ 1 0 ಇದೆ. ಸೊ ಇದು 0. ಬೇರೆ ಕೇಸಸ್ ಅಲ್ಲಿ ಏನಾಗುತ್ತೆ? 1 1. ಹೌದಾ? ಸೊ ಅಂದ್ರೆ ಮಿಕ್ಸ್ಡ್ ವ್ಯಾಲ್ಯೂ ಇದೆ. ಇಲ್ಲಿ ಫೈನಲ್ ಎಕ್ಸ್ಪ್ರೆಷನ್ ಏನಿದೆ? ಕಾಂಬಿನೇಷನ್ ಆಫ್ ಸೊ ನೋಡಿ ಇಲ್ಲಿ ಲಾಸ್ಟ್ ಎಕ್ಸ್ಪ್ರೆಷನ್ 1 1 0 0 ಅಂದ್ರೆ ಮಿಕ್ಸ್ಡ್ ವ್ಯಾಲ್ಯೂಸ್ ಇದಾವೆ. ಟ್ರೂ ಅಂಡ್ ಫಾಲ್ಸ್ ಮಿಕ್ಸ್ಡ್ ವ್ಯಾಲ್ಯೂಸ್ ಇದ್ರೆ ಅದೇನಾಗುತ್ತೆ? ದಟ್ ಈಸ್ ಕಾಲ್ಡ್ ಕಾಂಟಿಜೆನ್ಸಿ. ಹೆನ್ಸ್ ಪ್ರೂವ್ಡ್. ಸೊ ದೇರ್ಫೋರ್ ನೀವು ಲಾಸ್ಟ್ ಏನು ಬರೀಬೇಕು? ಗಿವನ್ ಕಾಂಪೌಂಡ್ ಪ್ರೊಪೋಸಿಷನ್ ಇಸ್ ಕಾಂಟಿಜೆನ್ಸಿ ಅಂಡ್ ಹೆನ್ಸ್ ಪ್ರೂವ್ಡ್. ಓಕೆ, ಆಲ್ಮೋಸ್ಟ್ ಐದರ್ ಟಾಟಾಲಜಿ ಇರುತ್ತೆ, prove that, show that tautology given expression is a tautology ಅಂತ ಇರುತ್ತೆ ಕ್ವಶನ್, ಆರ್ ಶೋ ದಟ್ ಇಟ್ಸ್ ಎ ಕಾಂಟಿಜೆನ್ಸಿ ಇರುತ್ತೆ. ಆಲ್ಮೋಸ್ಟ್ ಕಾಂಟ್ರಾಡಿಕ್ಷನ್ ಇರಲ್ಲ, ಆಲ್ಮೋಸ್ಟ್ ಟಾಟಾಲಜಿ ಅಂಡ್ ಕಾಂಟಿಜೆನ್ಸಿನೇ ಇರುತ್ತೆ. ಸೊ 3 ಎಕ್ಸಾಂಪಲ್ಸ್ ತೋರಿಸಿದ್ದೀನಿ.
ಸೊ ಎರಡು ಟಾಟಾಲಜಿ ಮೇಲೆ, ಒಂದು ಕಾಂಟಿಜೆನ್ಸಿ ಮೇಲೆ. ನೀವು ಈ ಮೆಥಡ್ ಗೊತ್ತಿದ್ರೆ ನೀವೇ ಓನ್ ಯಾವುದೇ ಎಕ್ಸ್ಪ್ರೆಷನ್ ಕೊಟ್ಟರು, ಎಷ್ಟೇ ಲೆಂದಿ ಇದ್ರೂ, ಎಷ್ಟೇ ಡಿಫಿಕಲ್ಟ್ ಇದ್ರೂ ಯು ಕ್ಯಾನ್ ಸಾಲ್ವ್. ನೀವು ಒಂದೊಂದೇ ಸ್ಟೆಪ್ ವೈಸ್ ಮಾಡ್ಕೊಂತೋದ್ರೆ ನೀವು ಇದನ್ನ ಪ್ರೂವ್ ಮಾಡೋದು. ಇದಕ್ಕೆ 6 to 7 marks or 5 marks ಡಿಪೆಂಡಿಂಗ್ ಆನ್ ಯುವರ್ ಕೋರ್ಸ್, ಯಾವ್ದು ಕೋರ್ಸ್ ಮೇಲೆ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಶೋ ದಟ್ ಗಿವನ್ ಎಕ್ಸ್ಪ್ರೆಷನ್ ಇಸ್ ಅ ಟಾಟಾಲಜಿ ಆರ್ ಕಾಂಟಿಜೆನ್ಸಿ. ಓಕೆ.